ಸಹೋದರ ಸಹೋದರಿಯರೇ, ಇವತ್ತು ಅನೇಕರ ಚಿಂತೆ ಏನಂದ್ರೆ, ನಾವು ಕೆಟ್ಟದ್ದು ಮಾಡುವಾಗಲೂ ನಿನಗೆ ಏನು ಆಗ್ತಾ ಇಲ್ಲ, ಅದರಿಂದ ನಾನು ಅದನ್ನು ಮುಂದುವರಿಸಬಹುದು ಎಂಬುದಾಗಿ ಅನೇಕರು ಯೋಚನೆ ಮಾಡ್ತಾರೆ. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೀಗೆ ಹೇಳ್ತದೆ. ನೀವು ಪ್ರಸಂಗಿಯ ಪುಸ್ತಕ 8ನೇ ಅಧ್ಯಾಯ 11ನೇ ವಚನ, ಅಪರಾಧಕ್ಕೆ ವಿಧಿಸಿರುವ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಮನುಷ್ಯನ ಹೃದಯದಲ್ಲಿ ಪಾಪ ಮಾಡಬೇಕೆಂಬ ಆಶೆ ತುಂಬಿ ತುಳುಕುತ್ತದೆ. ಆದರೆ ಪಾಪಿಯು 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರೂ ದೇವರಲ್ಲಿ ಭಯಭಕ್ತಿಯುಳ್ಳವನಿಗೆ ಮೇಲೆ ಆಗ್ತದೆ. ಇವತ್ತು ಎಲೆಕ್ಟ್ರಿಸಿಟಿ ಕರೆಂಟ್ ಮಾತ್ರ ತಪ್ಪಾಗಿ ಮುಟ್ಟಿದ್ರೆ ಇಮಿಡಿಯೇಟ್ ಆಗಿ ಶಿಕ್ಷೆ ಕೊಡೋದು, ಅದರಿಂದ ನಾವು ಹುಷಾರಾಗಿರ್ತೀವಿ. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪಾಪದ ವಿಷಯದಲ್ಲಿಯೂ ನಾನು ಹುಷಾರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂದರೆ ಒಂದು ದಿನ ಪ್ರಿಯರೇ ನೀನು ನ್ಯಾಯ ವಿಚಾರಣೆಗೆ ಒಳಗಾಗ್ತೇವೆ. ಸತ್ಯವೇದ ಹೀಗೆ ಹೇಳ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ವಿಚಾರಣೆ ಮನುಷ್ಯರಿಗೆ ನೇಮಕವಾಗಿದೆ. ಸತ್ಯವೇದದ ಮಾತು. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಪ್ರಸಂಗಿಯ ಪುಸ್ತಕ ನೀವು 11ನೇ ಅಧ್ಯಾಯ 9ನೇ ವಚನ, ಯವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ನಿನ್ನ ಹೃದಯವನ್ನ ಹರ್ಷಗೊಳಿಸು, ನಿನ್ನ ಮನಸ್ಸಿಗೆ ತಕ್ಕಂತೆ ಕಣ್ಣಿಗೆ ಸರಿ ತೋರುವ ಹಾಗೆ ನೀನು ನಡೆದುಕೋ. ಆದರೆ ಇವೆಲ್ಲವುಗಳಿಗೆ ದೇವರು ನಿನಗೆ ನ್ಯಾಯ ವಿಚಾರಣೆ ಮಾಡ್ತಾನೆಂದು ನೀನು ತಿಳಿದವನಾಗಿರು ಎಂಬುದಾಗಿ.